ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ನೀಡಲ್ ವರ್ಕ್. ನಾನಿಲ್ಲಿ ತೋರಿಸ್ತಾ ಇರೋವಂಥ ಕ್ರೋಶ ಡಿಸೈನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ. ಈ ಡಿಸೈನ್ ಮಾಡೋದಕ್ಕೆ ನಾನಿಲ್ಲಿ 6 ದಾರನ ಸುತ್ತಿ ರೆಡಿ ಇಟ್ಕೊಂಡಿದ್ದೆ. ಮತ್ತು ನಾನಿಲ್ಲಿ ಕ್ಯಾಟ್ಲಾಕಿಗೆ ನಾನು ಸ್ಯಾಂಪಲ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ ಮಾಡೋದಕ್ಕೆ ನಾವು ಸಾರಿನ ಸೀದಾ ಇಟ್ಕೊಬೇಕು. ಸ್ಟಾರ್ಟಿಂಗು ನಾವು ಸೀರೆಗೆ ದಾರಾನ ಅಂದರೆ ಇಲ್ಲಿ ನಾನು ಕ್ಯಾಟ್ಲಾಕಲ್ಲಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಡೈರೆಕ್ಟ್ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ನಾನು ಎಲ್ಲಿ ಗಂಟು ಹಾಕಿದ್ದೆ ಅಲ್ಲಿಂದ ಸೂಜಿಯಿಂದ ಒಂದು ಸಲ ದಾರ ತಂದು ಒಂದು ಲಾಕ್ ಮಾಡಿದ್ದೀನಿ. ಅದಾದಮೇಲೆ 1 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನಾನು ಆ ಜಾಗಕ್ಕೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 1 2 3 4 ಮತ್ತು 4 ಚೈನ್ ಹಾಕಿ ನಾನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. 1 2 3 4 5 6. ನಾನಿಲ್ಲಿ ಈ ಜಾಗಕ್ಕೆ ಆರ್ಚ್ ಬರುತ್ತೆ. ಆರ್ಚ್ ಬರೋ ಜಾಗಕ್ಕೆ ನಾನು 6 ಚೈನ್ ಹಾಕಿ ಸ್ವಲ್ಪ ಒಳಕಾದಂಗೆ ಅಂದರೆ 4 ಚೈನ್ ಏನು ಗ್ಯಾಪಲ್ಲಿ ಇದನ್ನು ಚುಚ್ಕೊತಾ ಇದ್ದೀನಿ. ಸ್ವಲ್ಪ ಕರ್ವ್ ಶೇಪಲ್ಲಿ ಬರೋ ಥರ 6 ಚೈನ್ ಹಾಕಿ ನಾನು ಲಾಕ್ ಮಾಡಿದ್ದೀನಿ. ಮತ್ತು 1 2 3 4 ಚೈನ್ ಹಾಕಿ ನಾನು ಎಲ್ಲೂ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗು ಎಂಡಿಂಗು ಆರ್ಚ್ ಬರೋದ್ರಿಂದ ಎಂಡಿಂಗಲ್ಲಿ 2 ಚೈನ್ 2 ಇದು ಬರುತ್ತೆ ಅಂದರೆ 4 ಚೈನು 2 ಲಾಕು. ಎಂಡಿಂಗಲ್ಲೂ ಕೂಡ ಹಂಗೇನೆ. ಸ್ಟಾಪ್ ಮಾಡಿಬಿಡೋರು. ನಾನಿಲ್ಲಿ ಸ್ಟಾರ್ಟಿಂಗು 4 ಚೈನು 1 ಲಾಕು 4 ಚೈನು 2 ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಆರ್ಚ್ ಫಿಲ್ ಮಾಡೋದಕ್ಕೆ ನಾನು 6 ಚೈನ್ ತೊಗೊಂಡು ಲಾಕ್ ಮಾಡಿದ್ದೀನಿ. ನೋಡಿ ಮಧ್ಯದಲ್ಲಿ 3 ಬರುತ್ತೆ, 3 ಮನೆ. ಸೊ ಲಾಸ್ಟು ಮತ್ತು ಎಂಡಿಂಗಲ್ಲಿ 4 ಚೈನು 1 ಲಾಕು 4 ಚೈನು 1 ಲಾಕು. ಆ ಕಡೆ ಈ ಕಡೆ 2 ಬರುತ್ತೆ, ಮಧ್ಯದಲ್ಲೆಲ್ಲ ನಿಮಗೆ 3 ಬರುತ್ತೆ. ಇದಾದಮೇಲೆ ನಾನು 1 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ನಾನು ದಾರನ ಕಟ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಮಾಡೋದಕ್ಕೆ ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ನೆಕ್ಸ್ಟ್ನೇ ಸ್ಟೆಪ್ ಮಾಡೋದಕ್ಕೆ ದಾರಾನ ನಾನು ಸ್ಟಾರ್ಟಿಂಗ್ ಎಲ್ಲಿ ಗಂಟು ಹಾಕಿದ್ದೆ ಆ ಜಾಗದಲ್ಲೇ ಗಂಟು ಹಾಕಿ ಮತ್ತು ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ನಾನು 4 ಚೈನ್ 1 2 3 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿ ನಾನು ಎಲ್ಲಿ ಡೈರೆಕ್ಟ್ ಸಾರಿಗೆ ಚುಚ್ಚಿದೆ ಆ ಲಾಕ್ ಒಳಗಡೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಮತ್ತೆ 1 2 ಚೈನ್ ಹಾಕಿ ನಾನು ಪಕ್ಕದ ಇದರಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ನೆಕ್ಸ್ಟು ನಾನು ಫಸ್ಟು ನಾನು ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. 1 ಡಬಲ್ ಕ್ರೋಶ ಮತ್ತು 1 ಬೀಡನ್ನ ನಾನು ಬಿಟ್ಟು ಸೊ ಡಬಲ್ ಕ್ರೋಶ ತಂದು ಬೀಡ್ಸ್ನ ನಾನು ಮುಂದೆ ಎಳ್ಕೊಂಡಿದ್ದೀನಿ. ನೋಡಿ ಬೀಡ್ಸ್ ಮುಂದೆ ಹಾಕಿ ನಾನು ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಮತ್ತು 1 ಪ್ಲೇನು ಡಬಲ್ ಕ್ರೋಶ ಮತ್ತು ನಾನು 1 ಬೀಡ್ಸ್ ಹಾಕಿ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಒಂದು ಬೀಡ್ ಇಲ್ದೇ ಡಬಲ್ ಕ್ರೋಶ.
ಇದೇ ರೀತಿ ಟೋಟಲ್ಲು 12 ಕಂಬ ಬರೋ ಥರ ನೀವು ಫಿಲ್ ಮಾಡ್ಕೊಳ್ಳಿ. ಇದೇ ಥರ ನೋಡಿ ಟೋಟಲ್ಲು 1 2 3 4 5 6 7 8 9 10 11 12 13 ಟೋಟಲ್ಲು 13 ಡಬಲ್ ಕ್ರೋಶಾ ಬಂದಿದೆ. ಇದಾದಮೇಲೆ ನಾನು 4 ಚೈನ್ ಏನು ಹಾಕಿದೆ ಆ ಜಾಗದಲ್ಲಿ ನಾನು ಏನು 4 ಚೈನ್ ಹಾಕಿದೆ ಆ ಜಾಗಕ್ಕೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಆರ್ಚು ಈ ಥರ ಬರುತ್ತೆ. ಮತ್ತು ನಾನು 2 ಚೈನ್ ತೆಗೆದು ನಾನು ಇಲ್ಲಿ ಏನು ಲಾಕ್ ಕಾಣಿಸ್ತಾ ಇದೆ ಆ ಲಾಕ್ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು 1 2 3 4 ಚೈನ್ ತೆಗೆದು ನಾನು ಮತ್ತೆ ಲಾಕ್ ಒಳಗೆ ಲಾಕ್ ಮಾಡ್ತಿದ್ದೀನಿ. ಇದಾದಮೇಲೆ ಮತ್ತೆ ನಾನು 1 2 ಚೈನ್ ತೆಗೆದು ನಾನು ಪಕ್ಕದಲ್ಲಿ ಲಾಕ್ ಮಾಡಿ ಇಲ್ಲಿಂದ ಮತ್ತೆ ನಾನು ಬೀಡ್ಸ್ ಫಿಲ್ ಮಾಡ್ಕೊತಿದ್ದೀನಿ ಆರ್ಚು. ಇದು ಫುಲ್ ಹಾಕಾದ್ಮೇಲೆ ಹೇಗೆ ಬರುತ್ತೆ ತೋರಿಸ್ತೀನಿ. ನಾನು ಲಾಸ್ಟ್ ಆರ್ಚ್ ಹಾಕಿ ನಾನು 2 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಮತ್ತು ನಾನು 4 ಚೈನ್ ಹಾಕಿ ಈ ಜಾಗಕ್ಕೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಎಂಡ್ ಮಾಡಿ ನಾನು ದಾರನ ಕಟ್ ಮಾಡ್ಕೊತಿದ್ದೀನಿ. ನೋಡಿ 4 ಚೈನು ಲಾಕು ಮತ್ತು ಆರ್ಚು ಈ ಥರ ಬರುತ್ತೆ. ಇದು 1ನೇ ಸ್ಟೆಪ್ಪು ಫುಲ್ ಕಂಪ್ಲೀಟ್ ಆಗಿದೆ. ನಾನು 2ನೇ ಸ್ಟೆಪ್ ಮಾಡೋದು ಹೇಗೆ ತೋರಿಸ್ತೀನಿ. ನಾನು 2ನೇ ಸ್ಟೆಪ್ ಮಾಡೋದಕ್ಕೆ ನಾನು ಅದ್ರ ಕಾಂಟ್ರಾಸ್ಟ್ ಕಲರ್ ದಾರ ತೆಗೆದು ಮತ್ತು ಸಣ್ಣ ಬೀಡನ್ನ ಕೆಳಗಡೆ ಏನು ಬೀಡ್ಸ್ ಯೂಸ್ ಮಾಡಿದೆ ಅದೇ ಬೀಡನ್ನ ಯೂಸ್ ಮಾಡಿದ್ದೀನಿ. 6 ಎಳೆ ದಾರಕ್ಕೆ ಸುತ್ತಿ ರೆಡಿ ಇಟ್ಕೊಂಡಿದ್ದೆ. ಈ ಡಿಸೈನ್ನ ನಾನು ಸ್ಟಾರ್ಟಿಂಗ್ ಎಲ್ಲಿ ಲಾಕ್ ಮಾಡಿದ್ದೆ ಸ್ಟಾರ್ಟ್ ಮಾಡಿದ್ದೆ ಆ ಜಾಗದಲ್ಲೇ ನಾನು ದಾರನ ಗಂಟು ಹಾಕ್ಕೊತಾ ಇದ್ದೀನಿ. ಒಂದು 2 3 4 ಚೈನ್ ತೆಗೆದು ನಾನು ಇದು ಲಾಕ್ ಏನಿದೆ ಲಾಕಿಂದ ಪಕ್ಕದ ಇದಕ್ಕೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಾನು ಒಂದು ಬೀಡ್ ಮುಂದೆ ಬಿಟ್ಟು ಒಂದು ಬೀಡ್ಸ್ನ ಮುಂದೆ ಬಿಟ್ಕೊಂಡು ನಾನು ಸೂಜಿ ಮೇಲೆ ದಾರ ತಂದು ಇಲ್ಲಿ ಏನು ಜಡೆ ಹೋಲ್ ಕಾಣಿಸ್ತಾ ಇದೆ ಈ ಜಾಗದಲ್ಲಿ ನಾನು ಸೂಜಿ ಮೇಲೆ ದಾರ ತಂದು ಈ ಬೀಡ್ಸ್ನ ನಾನು ಮುಂದೆ ತೊಗೊತಾ ಇದ್ದೀನಿ. ನೋಡಿ ಮುಂದೆ ಬಿಟ್ಕೊಂಡು ನಾನು ಎರಡರಲ್ಲೊಂದು ಡಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ನೋಡಿ ಇದರ 1 2 3 ಚೈನ್ ಹಾಕಿ ನಾನು ಏನು ಡಬಲ್ ಕ್ರೋಶಾ ಮಾಡಿದೆ ಆ ಜಾಗದಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಇದು ಒಂದು ಪೀಕಾಟ್ ಆಯಿತು. ಮತ್ತು ನಾನು ಒಂದು ಬೀಡನ್ನ ಒಂದು ಬೀಡು ಮುಂದೆ ತೆಗೆದು ಸೂಜಿ ಮೇಲೆ ದಾರ ತೆಗೆದು ಇದೇನು ಪಕ್ಕದಲ್ಲಿ ಹೋಲ್ ಏನು ಕಾಣಿಸ್ತಾ ಇದೆ ಆ ಹೋಲಿಗೆ ನಾನು ಬೀಡ್ಸ್ನ ಮುಂದೆ 1 2 3
3 ಚೈನ್ ಹಾಕಿ ಡಬಲ್ ಕ್ರೋಶೆ ಏನು ಮಾಡಿದೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ನಾನಿದು ಫುಲ್ ಆರ್ಚು ಫಿಲ್ ಮಾಡ್ತೀನಿ. ನಾನು ನೋಡಿ ಫುಲ್ಲು ಒಂದು ಹೋಲನ್ನು ಮಿಸ್ ಮಾಡ್ತಾನೆ, ಪ್ರತಿಯೊಂದು ಹೋಲಿಗೂ ಒಂದು ಬೀಡ್ ಬಿಟ್ಟು ನಾನು ಡಬಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ನಾನು ಲಾಕ್ ಮಾಡ್ತಾಯಿದ್ದೀನಿ. 3 ಚೈನ್ ಹಾಕಿ ನಾನು ಡಬಲ್ ಕ್ರೋಶೆಗೆ ಲಾಕ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಾನು ಎಲ್ಲಿ 2 ಚೈನ್ ಹಾಕಿದ್ದೆ ಅಲ್ಲ ಆ ಚೈನ್ ಒಳಗಡೆ ನಾನು ಲಾಕ್ ಮಾಡಿದ್ದೀನಿ. ಸೊ ನೋಡಿ ಈ ಥರ ಫೈನಲ್ ಲುಕ್ ಬರುತ್ತೆ. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಸೊ ಇದೇ ರೀತಿ ನಾನು ಫುಲ್ಲು ಕಂಟಿನ್ಯೂ ಮಾಡ್ತೀನಿ. ಈ ಜಾಗದಲ್ಲಿ ಈಗ ಲಾಕ್ ಆದಮೇಲೆ ನಾನು ಕುಚ್ಚು ಮಾಡೋದಕ್ಕೆ ಮತ್ತೆ 1 2 3 ಚೈನ್ ಹಾಕಿ ನಾನು ಇಲ್ಲಿ ಲಾಕ್ ಒಳಗಡೆ ಲಾಕ್ ಮಾಡ್ಕೊತೀನಿ. ಇದಾದಮೇಲೆ ಮತ್ತೆ ಡಬಲ್ ಕ್ರೋಶ ಫುಲ್ ಆಚು ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಕಂಬನ ತುಂಬ ಲೆಂತಿಯಾಗೂ ಇಳಿಬೇಡಿ, ತುಂಬ ಶಾರ್ಟಾಗೂ ಮಾಡಬೇಡಿ, ಕ್ಯೂಟಾಗಿ ಇದೇ ರೀತಿಯೇ ಮಾಡ್ಕೊಳ್ಳಿ. ನೋಡಿ ಫೈನಲ್ಲಾಗಿ ಈ ಥರ ಬರುತ್ತೆ. ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಬೀಡ್ಸ್ ಯೂಸ್ ಮಾಡಿ ಮಾಡೋದ್ರಿಂದ ನಾನು ಇದಕ್ಕೆ ಕುಚ್ಚು ಮಾಡಿ ನಾನು ತೋರಿಸ್ತೀನಿ ಫೈನಲ್ ಲುಕ್ಕು ಯಾವ ಥರ ಬರುತ್ತೆ ಅಂತ. ಈ ಕುಚ್ಚು ಹಾಕಿದಾಗ ಈ ಥರ ಬರುತ್ತೆ. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಈ ಜಾಗದಲ್ಲಿ ಇನ್ನೂ ಸ್ವಲ್ಪ ಗ್ಯಾಪ್ ಬೇಕು ಅಂದರೆ ನಾನು 4 ಚೈನ್ ಹಾಕಿದ್ದೀನಲ್ಲ ಅಲ್ಲಿ ನೀವು 5 ಚೈನ್ ಕೂಡ ಹಾಕೊಬೋದು. ಆ್ಯಂಡ್ ಮತ್ತು ಇಲ್ಲಿ ನಿಮಗೆ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ಡಾಲ್ ಕುಚ್ಚಾದರೂ ಕಟ್ಕೊಬೋದು. ನೋಡಿ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಈ ಡಿಸೈನು ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.